ಇನ್ನು ಬಿರು ಬಿಸಿಲಿನ ಬೇಸಿಗೆಯಲ್ಲೂ ಕೂಡ ನದಿಗೆ ನೀರು ಹರಿಸಿದ್ದಾರೆ ಅಧಿಕಾರಿಗಳು. ಕೊಡಗಿನ ಹಾರಂಗಿ ಜಲಾಶಯದಿಂದ ಅಧಿಕಾರಿಗಳು ನದಿಗೆ ನೀರನ್ನು ಹರಿಬಿಟ್ಟಿದ್ದಾರೆ. ಕುಶಾಲನಗರ ತಾಲೂಕಿನಲ್ಲಿ ಇರುವಂತಹ ಹಾರಂಗಿ ಜಲಾಶಯ, ಕುಶಾಲನಗರ, ಸೋಮವಾರಪೇಟೆ ಜನರಿಗೆ ಕುಡಿಯುವ ನೀರಿಗೂ ಕೂಡ ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ. 8.5 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಕೇವಲ 2.03 ಟಿಎಂಸಿ ನೀರಿರೋದು, ಬಳಕೆ ಸಿಗೋದೆ 1 ಟಿಎಂಸಿ ನೀರು. ಇನ್ನುಳಿದ 1 ಟಿಎಂಸಿ ಡೆಡ್ ಸ್ಟೋರೇಜ್. ಹಾಗಿದ್ರೂ ಕೂಡ ನೀರನ್ನ ನದಿಗೆ ಹರಿಬಿಟ್ಟಿರೋದು ಈಗ ಅಲ್ಲಿನ ಜನರಿಗೆ, ಸ್ಥಳೀಯರಿಗೆ ಆತಂಕಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರ ಕೊಡಗಿನ ಹಾರಂಗಿ ಅಣೆಕಟ್ಟೆಯಿಂದ ಪ್ರತಿದಿನ 500 ಕ್ಯೂಸೆಕ್ಸ್ ನೀರನ್ನ ಒಳಗೆ ಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕೊಡಗಿನಲ್ಲಿ ಇರುವ ಹಾರಂಗಿ ಅಣೆಕಟ್ಟೆಯಿಂದ ಒಂದಷ್ಟು ಗ್ರಾಮಗಳಿಗೆ ಮಾತ್ರ ಉಪಯೋಗ ಆಗುವಂಥದ್ದು, ಅದನ್ನೂ ಕೂಡ ಉಪಯೋಗ ಆಗದ ರೀತಿಯಲ್ಲಿ ಇವರು ಮಾಡುವಂಥದ್ದು ಆಗ್ತಾ ಇದೆ. ಮಳೆ ಅಕಸ್ಮಾತ್ ಬರದೇ ಹೋದರೆ ಏನು ಅದನ್ನ ಅವಲಂಬಿತರಾಗಿರುವ ಈ ಭಾಗದ ರೈತರು ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಹಾರಂಗಿ ಅಣೆಕಟ್ಟೆಯಿಂದ ಹೊರಬರುವಂಥ ನೀರನ್ನ ನಂಬಿನೇ ಆ ಹಸು ಕರುಗಳಿರ್ಬೋದು, ರೈತರು ತುಂಬ ಅದನ್ನೇ ಕುಡಿಲಿಕ್ಕೆ ಕೂಡ ಅದನ್ನೇ ಅವಲಂಬಿತರಾಗಿರೋದ್ರಿಂದ ಏನಾದ್ರು ಅಕಸ್ಮಾತ್ ಜೂನ್ನಲ್ಲಿ ಮಳೆ ಬರದೇ ಹೋದರೆ ತೀರಾ ಸಂಕಷ್ಟಕ್ಕೆ ಎದುರಾಗ್ತಾರೆ. ಈ ಬಗ್ಗೆ ಕೊಡಗಿನ ಶಾಸಕರುಗಳು ಎಚ್ಚೆತ್ಕೋಬೇಕು, ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಈಗ 4-5 ದಿನ 500 ಕ್ಯೂಸೆಕ್ಸ್ ನೀರು ಹೋದರೆ ಈಗ ಇರೋದು ಕೇವಲ 2.3 ಟಿಎಂಸಿ ನೀರು ಮಾತ್ರ ಅಲ್ಲಿರುವಂಥದ್ದು. ಅದು ಖಾಲಿ ಆಗೋದ್ರೆ ಡೆಡ್ ಸ್ಟೋರೇಜ್ ಅಂತ 1.5 ಟಿಎಂಸಿ ನೀರು ಇರಬೇಕಾಗುತ್ತೆ. ಈಗ ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡ್ರೆ ಇವರು ಮುಂದಿನ ದಿನಗಳಲ್ಲಿ ಹೇಗೆ ಕುಡಿಯೋ ನೀರು ಸಪ್ಲೈ ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಎಷ್ಟೇ ಮಳೆ ಸುರಿದ್ರೂ ಕೂಡ ಬಹುತೇಕ ನೀರು ಸರಾಗವಾಗಿ ಬೇಗ ಹರಿದು ಹೋಗ್ಬಿಡುತ್ತೆ. ಅಂತಹ ಹರಿದು ಹೋಗುವಂತಹ ನೀರಿಗೆ ಅಣೆಕಟ್ಟೆಯನ್ನು ಕಟ್ಟಿ ಒಂದಷ್ಟು ನೀರನ್ನು ಪೂರೈಕೆ ಮಾಡುವಂತಹ ಕೆಲಸವನ್ನು ಮಾಡಿರೋಂಥದ್ದು ಹಾರಂಗಿ ಜಲಾಶಯ. ಹಾರಂಗಿ ಜಲಾಶಯ ಬಹುತೇಕ ಖಾಲಿಯಾಗಿ ಹೋಗಿದೆ. ಈಗ ಉಳಿದಿರೋಂಥದ್ದು ಕೇವಲ 2.3 ಟಿಎಂಸಿ ನೀರು ಮಾತ್ರನೇ. ಆ ನೀರನ್ನು ಕೂಡ ಈಗ ಹರಿಬಿಡಲಾಗ್ತಾ ಇದೆ. ನೋಡ್ಬೋದು, ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದೆ. ಅಂದರೆ ಮೇಯ್ನ್ ಗೇಟಿನಿಂದ ನೀರನ್ನು ಹರಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ, ಆ ವಿದ್ಯುತ್ ಉತ್ಪಾದನಾ ಘಟಕದ ಮಾರ್ಗದಿಂದ ಈಗ ನಿತ್ಯ 500 ಟಿಎಂಸಿ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. ಇದು ಈಗ ಈ ವ್ಯಾಪ್ತಿಯ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋಂತಹದ್ದು. ಅಂದರೆ ಈಗಾಗಲೇ 9ನೇ ತಾರೀಕಿನಿಂದ ನೀರನ್ನ ಹರಿಬಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಬರೋಬ್ಬರಿ 5 ದಿನಗಳ ಕಾಲ ಹೀಗೆ ನಿತ್ಯ 500 ಕ್ಯೂಸೆಕ್ ನೀರನ್ನು ಬಿಟ್ಟರೆ ಬರೋಬ್ಬರಿ 2,500 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಟ್ಟ ಹಾಗೆ ಆಗುತ್ತೆ ಅನ್ನೋಂಥದ್ದು. ಅಂದರೆ ಈಗ 2.3 ಟಿಎಂಸಿ ಅಷ್ಟೇ ನೀರು ಇರೋದ್ರಿಂದ ಈಗ ನೀರನ್ನ ನದಿಗೆ ಹರಿಸಿದ್ರೆ ಆ ಇರೋಂತಹ ನೀರು ಕೂಡ ಬಹುತೇಕ ಖಾಲಿ ಆಗೋಗುತ್ತೆ. ಈಗ ಏನು ಪಕ್ಕದ ಇರುವಂತಹ ಮೈಸೂರು ಜಿಲ್ಲೆಯ ಹುಣಸೂರು, KR ನಗರ ಅಥವಾ ಪಿರಿಯಾಪಟ್ಟಣ ಈ ಭಾಗದ ನದಿಗಳಲ್ಲಿ ನೀರು ಇಲ್ಲ ಅನ್ನೋಂತಹ ಕಾರಣಕ್ಕಾಗಿ, ಅಂದರೆ ದನಕರುಗಳಿಗೆ ನೀರುಗಳ ಸಮಸ್ಯೆ ಆಗುತ್ತೆ ಅನ್ನೋಂತಹ ಕಾರಣಕ್ಕಾಗಿ ಇಲ್ಲಿಂದ ಜಲಾಶಯದಿಂದ ಈಗ ನೀರನ್ನು ಹರಿಬಿಡಲಾಗಿದೆ. ಈ ನೀರನ್ನು ಹರಿಬಿಟ್ರೆ ಸಹಜವಾಗಿಯೇ ಜಲಾಶಯದಲ್ಲಿ ಏನು 2.3 ಟಿಎಂಸಿ ನೀರಿದೆ, ಆ 2.3 ಟಿಎಂಸಿ ನೀರು ಬಹುತೇಕ ಖಾಲಿ ಆಗುತ್ತೆ. ಅದರಲ್ಲಿ 2.3 ಟಿಎಂಸಿಯಲ್ಲಿ 1 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಇದೆ. ಅದನ್ನು ಬಳಕೆಯನ್ನು ಮಾಡಲಿಕ್ಕೇ ಬರೋದಿಲ್ಲ. ಮತ್ತೊಂದು ಕಡೆ ಆ ನೀರು ಖಾಲಿ ಆಯಿತು ಅಂತಂದರೆ ಸಹಜವಾಗಿಯೇ ಈ ನದಿ ಕೂಡ ಒಣಗಲಿಕ್ಕೆ ಶುರುವಾಗುತ್ತೆ. ಆಗ ಈ ಭಾಗದ ಜನರಿಗೆ, ಜಾನುವಾರುಗಳಿಗೆ ಎಲ್ರಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿಂದ ಭಾಳ ಮುಖ್ಯವಾಗಿ ತಾಲೂಕು ಕೇಂದ್ರವಾಗಿರುವಂತಹ ಸೋಮವಾರಪೇಟೆ ಏನಿದೆ, ಇಡೀ ಸೋಮವಾರಪೇಟೆಯ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಇದೇ ಜಲಾಶಯದಿಂದ ಪೂರೈಕೆ ಮಾಡ್ತಿರೋಂಥದ್ದು. ಯಾವಾಗ ಈ ಜಲಾಶಯದಿಂದ ನೀರನ್ನು ಖಾಲಿ ಮಾಡ್ತಾರೋ ಆಗ ಸಹಜವಾಗಿ ಸೋಮವಾರಪೇಟೆ ಪಟ್ಟಣದ ಜನರಿಗೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಕೂಡಲೇ ಗಮನವನ್ನು ಹರಿಸಬೇಕು, ನೀರನ್ನ ನಿಲ್ಲಿಸಬೇಕು ಅನ್ನೋಂತಹ ಒತ್ತಾಯವನ್ನು ಜನರು ಮಾಡ್ತಿರೋ ಅಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.